ಕೂಡ ನಮ್ಮ ಪಾಟೀಲ್ರವರಿಗೆ ತಮ್ಮ ಗಮನವನ್ನು ಸೆಳೆಸಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಹಲವಾರು ಅಂಕಿಅಂಶಗಳನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾನು ಕಳೆದ ಬಾರಿ ಬಂದಾಗ ಕೂಡ ನಾನು ತಮ್ಮ ಜೊತೆ ಭಾಳಷ್ಟು ಇಂಟ್ರಾಕ್ಟ್ ಮಾಡಿದೆ. ತಾವಳ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕರ್ಕೊಂಡು ಹೋದ್ರಿ, ಎಕ್ಸ್ಪ್ಲೇನ್ ಮಾಡಿದ್ರಿ. ಅದಾದಮೇಲೆ ಮತ್ತೆ ನಮ್ಮಲ್ಲಿ ಕಮ್ಯುನಿಕೇಷನ್ ಬಿಲ್ಡ್ ಆಗೋದಿಲ್ಲ. ನಾನು ಒಂದು ಮಾತ್ರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಕಳೆದ ಬಾರಿ ಬಂದಾಗ ನಾನು ಕೇಳಿದೆ, ನಿಮಗೆ ಧಾರವಾಡ ಜಿಲ್ಲೆಯ ಮಾಹಿತಿ ಎಷ್ಟಿದೆ ಅಂತ ಕೇಳಿದೆ. ನಿಮಗೆ ಧಾರವಾಡ ಜಿಲ್ಲೆಯ ಮಾಹಿತಿನೇ ಇರೋದಿಲ್ಲ. ನಾನು ನೇರವಾಗಿ ಮಾತನಾಡ್ತಕ್ಕಂಥ ನಂಬಿಕೆ ಇಟ್ಕೊಳ್ತೀನಿ, ನೀವು ಎಲ್ಲಿವರೆಗೆ ನಿಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರೋದಿಲ್ಲ, ನಿಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಇವತ್ತು ಉಳುಮೆ ಆಗಿದೆ, ಯಾವ್ಯಾವ ರೀತಿಯಾದಂಥ ಫಲಗಳು ಬೆಳೆಗಳು ಹೊಲಗಳಲ್ಲಿ ಇದೆ ಅಂತ ಹೇಳಿ ನಿಮಗೆ ಕೇಳಿದ್ರೆ ನಿಮ್ಮಲ್ಲಿ ಮಾಹಿತಿ ಇರೋದಿಲ್ಲ. ಯಾಕೆ ಇರೋದಿಲ್ಲ? ಬಿಕಾಸ್ ಯು ಡೋಂಟ್ ವಾಂಟ್ ಟು ವರ್ಕ್ ವಿತ್ ದ ಡಿಪಾರ್ಟ್ಮೆಂಟ್ಸ್ ಅಟ್ ಆಲ್. ನೀವು ಸಪ್ರೇಟ್ ಆಗಿ ಯೂನಿವರ್ಸಿಟಿ ಕೆಲಸ ಮಾಡ್ತಿದ್ರೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಐ ಪರ್ಸನಲಿ ಫೀಲ್ ನೀವು ಯಾವಾಗಲೂ ನಮ್ಮ ಕೃಷಿ ಇಲಾಖೆ ಜೊತೆಗೆ, ರೆವಿನ್ಯೂ ಇಲಾಖೆ ಜೊತೆಗೆ, ಅಥವಾ ನಮ್ಮ ತೋಟಗಾರಿಕೆ ಇಲಾಖೆ ಜೊತೆಗೆ, ಹಾರ್ಟಿಕಲ್ಚರ್ ಇಲಾಖೆ ಜೊತೆಗೆ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಂತ ನಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡಿಕೊಳ್ತೀನಿ. ಇವತ್ತು ದೇಶಾದ್ಯಂತ ನಾವು ನೋಡ್ತಾ ಇದ್ರೆ ಪಾಟೀಲ್ ಸಾಹೇಬ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಇವತ್ತು ಸುಮಾರು 1,16 ಮಿಲಿಯನ್ ಹೆಕ್ಟರ್ ಇರ್ತಕ್ಕಂಥ ನಮ್ಮ ದೇಶದ ಇವತ್ತೇನು ನಮ್ಮ ಅಗ್ರಿಕಲ್ಚರ್ ಇದೆ, ಅದರಲ್ಲಿ ವಿಶೇಷವಾಗಿ 40 ಮಿಲಿಯನ್ ಹೆಕ್ಟರ್ ನಾವು ಭತ್ತವನ್ನು ಬೆಳಿತೀವಿ. ಸುಮಾರು 30 ಮಿಲಿಯನ್ ಹೆಕ್ಟರ್ ನಾವು ಗೋಧಿಯನ್ನು ಬೆಳಿತೀವಿ. ಸುಮಾರು 20 ಮಿಲಿಯನ್ ಹೆಕ್ಟರ್ ನಾವು ಹಾರ್ಟಿಕಲ್ಚರ್ನ ಬೆಳಿತೀವಿ. ಸುಮಾರು 12,000ಕ್ಕೂ ಹೆಚ್ಚು ಹೆಕ್ಟರ್ ನಾವು ಕಬ್ಬುಗಳನ್ನು ಬೆಳಿತೀವಿ. ಹಂಗಾಗಿ ಮುಂತಾಗಿ ಬೆಳೀತಕ್ಕಂಥ ನಮ್ಮ ದೇಶ. ಇವತ್ತು ನಾವೆಲ್ಲರೂ ರಿಸರ್ಚ್ ಬಗ್ಗೆನೇ ಮಾತನಾಡ್ತೀವಿ, ಟೆಕ್ನಾಲಜಿ ಬಗ್ಗೆ ಮಾತನಾಡ್ತೀವಿ. ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ನಮ್ಮ ಈಲ್ಡ್ ಇದೇನಿದೆ, ವಾಟ್ ಈಸ್ ಅವರ್ ಈಲ್ಡ್ ಪರ್ ಹೆಕ್ಟರ್ ವೆನ್ ವಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ಆರ್ ವೆನ್ ವಿ ಕಂಪೇರ್ ಟು ಅದರ್ ಕಂಟ್ರಿ? ಇದ್ರ ಬಗ್ಗೆ ನಾವು ಮಾತನಾಡ್ತೀವ? ಯಾಕೆ ಇದ್ರ ಬಗ್ಗೆ ಮಾತನಾಡಬಾರ್ದು? ರೈತರು ಹೆಂಗ್ ಬದುಕ್ತಾರತಕ್ಕಂಥದ್ದು ನಮ್ಮ ಈ ಯೂನಿವರ್ಸಿಟಿ ಸಂಶೋಧನೆ ಮಾಡಬೇಕು. ಇದು ನೀವು ರಿಸರ್ಚ್ ಮಾಡಬೇಕು. ನೀವು ಅಗ್ರಿಕಲ್ಚರ್ ಡೆತ್ ಬಗ್ಗೆ ರಿಸರ್ಚ್ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾಕೆ ರೈತರು ಆತ್ಮಹತ್ಯೆ ಆಗಿದ್ದಾರೆ ಅದ್ರ ಬಗ್ಗೆ ನಿಮ್ಮಲ್ಲಿ ರಿಸರ್ಚ್ ಆಗಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಕ್ರಾಪ್ ಇನ್ಶೂರೆನ್ಸ್ ಮೆಥಡ್ ನಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಬೇಕು, ನಿಮ್ಮ ಅಭಿಪ್ರಾಯ ಬೇಕು. ನಿಮ್ಮ ಸೈಂಟಿಫಿಕ್ ಮೆಥಡ್ ನಲ್ಲಿ ಯಾವ ರೀತಿಯಾಗಿ ಕ್ರಾಪ್ ಇನ್ಶೂರೆನ್ಸ್ ಮಾಡಬೇಕಂತ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳು ಕೂಡ ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದೆ ನಿಮಗೆ, ನೀವು ಒಂದು ಯಾವ್ದನ್ನ ಹೋಬಳಿ ಆಗಿ ತಗೊಳ್ಳಿ, ಒಂದು ತಾಲೂಕನಾಗ್ಲಿ ತಗೊಳ್ಳಿ, ನಮ್ಮ ರಿಸರ್ಚ್ ಆಗಿರ್ತಕ್ಕಂಥದ್ದು ಮಾರ್ಕೆಟಿಂಗ್. ಈಗ ನಾವೇನು ಇಲ್ಲಿ ರಿಸರ್ಚ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಗಳಿದಾವೆ, ನಾವೇ ಮಾರ್ಕೆಟಿಂಗ್ ಮಾಡೋದಿಲ್ಲ. ಐ ಸೆಡ್ ವಾಟ್ ಇಸ್ ದ ವೇ ಆಫ್ ಮಿಸ್ಟರ್ ಫ್ಯೂ, ವಾಟ್ ಇಸ್ ದ ಮೆಥಡ್ ಆಫ್ ಮಾರ್ಕೆಟಿಂಗ್? ನನಗೆ ಗೊತ್ತಿಲ್ಲ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೀನಿ. ಸಕ್ರಿಯವಾಗಿ ವಾರದಲ್ಲಿ 4 ದಿನ ತಿರುಗಾಡ್ತೀನಿ, ಎಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತೀನಿ, ಎಲ್ಲ ಹಳ್ಳಿಗಳಿಗೆ ಹೋಗ್ತೀನಿ. ಐ ವುಡ್ ಲೈಕ್ ಟು ನೋ, ಈ ನಮ್ಮ ಯೂನಿವರ್ಸಿಟಿ ಆಗಿರ್ತಕ್ಕಂಥ ಸಂಶೋಧನೆಗಳಾಗಿರ್ಬೋದು, ಹೊಸತನ್ನೋದನ್ನ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತೀರಿ? ಕಳೆದ ಬಾರಿ ಹೇಳಿದೆ, ನಿಮ್ದು ಪ್ರಾಡಕ್ಟ್ಗಳು ಎಲ್ಲ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಲ್ಲಿ ಇರಬೇಕು. ನೀವು ಬೆಳೆಸಿರ್ತಕ್ಕಂಥ ಹೊಸದೇನು ನೀವೇನು ಯಾವುದೇ ಪ್ರಾಡಕ್ಟ್ ಇದ್ರೆ ನೀವು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ನಲ್ಲಿ ಇರಬೇಕು. ನಮ್ಮ ರೈತ ಕೇಂದ್ರಗಳಲ್ಲಿ ಏನು ರೈತ ಕಚೇರಿ ಕೇಂದ್ರ ಇದೆ ಅಲ್ಲಿರಬೇಕು, ತಾಲೂಕು ಆಫೀಸ್ಗಳಲ್ಲಿ ಇರಬೇಕು. ಈ ರೀತಿಯಾದಂಥ ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ರೆ ಮಾತ್ರ ನಮಗೆ ಅರ್ಥ. ಇದು ಆಯ್ತು, ಕಳೆದ ವರ್ಷ 10 ಲಕ್ಷ ಜನ ಬಂದರು. ವಾಟ್ ಈಸ್ ದ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವಾಟ್ ಈಸ್ ಅನ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಫ್ ಲಾಸ್ಟ್ 5 years? ನಾವು ಮೇಳಗಳನ್ನ ಮಾಡ್ತಾ ಇದ್ದೀವಿ. ಇದು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಯಾಕಂದ್ರೆ ಈ ಮೇಳೆಗೆ ಯಾವುದು ಸರ್ಕಾರ ದುಡ್ಡಿಲ್ಲ, ಸ್ವಯಂವಾಗಿ ಜನರು ಪಾರ್ಟಿಸಿಪೇಟ್ ಮಾಡಿ, ಇದು ಕಮರ್ಷಿಯಲ್ ಆಗಿ ಸುಮಾರು 2 ಕೋಟಿ ರೂಪಾಯಿ ಖರ್ಚು ಬಂದ್ರು ಕೂಡ ಇದು ಒಂದು ದೇಣಿಗೆಯಿಂದ ಇಲ್ಲಿ ಕಮರ್ಷಿಯಲ್ ಆಗಿ ಜನರು ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ದುಡ್ಡಿಂದ ಆಗ್ತಾ ಇದೆ, ಸಂತೋಷ ಇದೆ. ಆದ್ರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಏನಿದೆ? ವೇರ್ ಇಸ್ ಅಸೆಸ್ಮೆಂಟ್ ಪ್ಲಾನ್? ನಮ್ಮ ಹತ್ರ ಒಂದು ರಿಪೋರ್ಟ್ ಇಲ್ಲ. ನೀವು KDP ಮೀಟಿಂಗ್ ಬರಬೇಕು. ಆಮೇಲೆ ಕಳೆದ ಬಾರಿ ನಾವೇನ್ ಮಾಡಿದ್ವಿ, ಎಲ್ಲರನ್ನ ಸೇರಿಸ್ಕೊಂಡ್ಬಿಟ್ಟು ಯು ಹ್ಯಾಡ್ ಕಾಲ್ಡ್ ಮೀ ಫಾರ್ ಮೀಟಿಂಗ್, ಯು ಡಿಂಟ್ ಕಾಲ್ ಮೀ ಫಾರ್ ಮೀಟಿಂಗ್. ವೈ? ಕಳಿಸಲ್ಲ. ಐ ಆಮ್ ಆಸ್ಕಿಂಗ್ ಯು, ವೈ ಡಿಂಟ್ ಯು ಕಾಲ್ ಫಾರ್ ದ ಮೀಟಿಂಗ್? ಇದು ಯೂನಿವರ್ಸಿಟಿ. You are not the university here, neither I am the minister here. This is a system we need to respect. If you call more people to participate, ಎಲ್ಲರಿದ್ದಾರೆ. ನೀವು ಜಾಸ್ತಿ ಜನರಿಗೆ ಇನ್ವಾಲ್ವ್ ಮಾಡ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಾಗ್ತದೆ. ನೀವು ವೈಯಕ್ತಿಕವಾಗಿ ನೀವು ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? Why didn't you involve me? Why didn't you call me? Why didn't you use the district administration? Why didn't you call any of the representative?
ಡೋಂಟ್ ಡೂ ದಿಸ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಹಿಯರ್, ನೈದರ್ ಐ ಆಮ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಹಿಯರ್. ಸಿಸ್ಟಮ್ ಉಳಿಬೇಕು. ನೀವು ಸಕ್ರಿಯವಾಗಿ ದಯಮಾಡಿ ಇರ್ತಕ್ಕಂಥವ್ರು ನೀವು ಸಕ್ರಿಯವಾಗಿ ಸಾರ್ವಜನಿಕರನ್ನ ಕರೆಸಬೇಕು, ಮಾತಾಡಬೇಕು. ಯು ಶುಡ್ ಬಿ ಔಟ್ ಗೋಯಿಂಗ್. ಯು ಆರ್ ಆಲ್ ವೆಲ್ ಆಫ್ ಟು ಡೂ. ದೇರ್ ನಥಿಂಗ್ ರಾಂಗ್ ಇನ್ ವೇ ವಿ ಆರ್ ವರ್ಕಿಂಗ್. ಬಟ್ ಆಸ್ ಲಾಂಗ್ ಆಸ್ ಇನ್ಕ್ಲೂಸಿವ್ ಆಗಿ ನೀವು ವರ್ಕ್ ಮಾಡಲಿದ್ರೆ ಇದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ, ನೋ ಬಡಿ ಇಸ್ ಪರ್ಮನೆಂಟ್. ಐ ಆಲ್ವೇಸ್ ಸ್ಪೀಕ್ ಫಿಲಾಸಫಿಕಲ್. ಯು ಆರ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಇನ್ ಸಮ್ ಇಯರ್ಸ್. ಯು ಆರ್ ಗೋಯಿಂಗ್ ಟು, ನೀವು ರಿಟೈರ್ಡ್ ಆಗ್ತೀರಿ, ನಾವೇನು ಬಹಳ ವರ್ಷದಲ್ಲಿ ಈ ಅಧಿಕಾರನೂ ನಮಗೇನು ಬಹಳ ವರ್ಷ ಇರೋದಿಲ್ಲ. ಆದ್ರೆ ಸಿಸ್ಟಮ್ ನೀವು ಎಲ್ಲಿವರೆಗೆ ಇಂಟಿಗ್ರೇಟ್ ಮಾಡೋದಿಲ್ಲ. ನಾನು ಮೊನ್ನೆ ಬಂದಾಗ ಫಸ್ಟ್ ಮೀಟಿಂಗ್ ಅದೇ ಕೇಳಿದೆ, ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ ನಿಮ್ಮ ಹತ್ರ ಮಾಹಿತಿ ಇರಲ್ಲ. ಯಾಕಿರಲ್ಲ? ನಿಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟೇ ಇಲ್ಲ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಇಂಟಿಗ್ರೇಟ್. ಯು ಹ್ಯಾವ್ ಟು ಗೆಟ್ ಸಿಸ್ಟಮ್ ಇನ್ ಟು ಪ್ಲೇಸ್. ದೇರ್ ಸೋ ಮೆನಿ ಇಶ್ಯೂಸ್. ನೀವು ಅದಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಂದ್ಗಡೆ ದಯಮಾಡಿ ನೀವು ಇರ್ತಿರೋ ಇಲ್ಲೋ, ಯಾರು ಬರ್ತಾರೋ ವೈಸ್ ಚಾನ್ಸಲರ್ ಆಗಿ, ಹೂ ಇಸ್ ಗೋಯಿಂಗ್ ಟು ಬಿ ಹೆಡ್ ಇಯರ್ ವಿ ಡೋಂಟ್ ನೋ, ಬಟ್ ಲೆಟ್ ದಿಸ್ ಯೂನಿವರ್ಸಿಟಿ ಮಾಡಲಿ. ಇವತ್ತು ವಿಶ್ವ ಇಲ್ಲಿಂದ ಬಹಳಷ್ಟು ಒಳ್ಳೇದಾಗಿದೆ. ಬಟ್ ಆದ್ರೆ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, 2 ಪೊಲಿಟಿಷಿಯನ್ ನಲ್ಲಿ ಈಗೋ ಇದೆ, 2 ಬ್ಯೂರೋಕ್ರಾಟ್ಸ್ ನಲ್ಲಿ ಈಗೋ ಇದೆ, 2 ಸೈಂಟಿಸ್ಟ್ ನಲ್ಲಿ ಈಗೋ ಇದೆ, ಬೇರೆ ಬೇರೆ ಬ್ರಿಲಿಯನ್ಸ್ ಇದೆ. ನಾವು ಯಾವಾಗಲೂ ಈಗೋನಲ್ಲೇ ನಾವು ಕೆಲಸ ಮಾಡ್ತೀವಿ. ನನ್ನ ಮನವಿ ಇದೆ, ಈಗೋ ಬಿಡಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಾವು ರೈತರಿಗೆ ಅನುಕೂಲ ಮಾಡಕ್ಕಾಗುತ್ತೆ. ಇವತ್ತು ರೈತರು ಬೆಳಿಬೇಕು. ಎನಿಥಿಂಗ್ ಕ್ಯಾನ್ ಬಿ ಡಿಲೇಡ್. ಐ ರಿಪೀಟ್, ಎನಿಥಿಂಗ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಅಗ್ರಿಕಲ್ಚರ್. ಇಫ್ ದೇರ್ ಇಸ್ ನೋ ಅಗ್ರಿಕಲ್ಚರ್, ದೇರ್ ಇಸ್ ನೋ ಫುಡ್ ಇನ್ ದಿಸ್ ಕಂಟ್ರಿ. ಹಂಗಾಗಿ ಇವತ್ತು ರೈತ ಉಳಿದ್ರೆ ಮಾತ್ರ ಈ ದೇಶದಲ್ಲಿ ಫುಡ್ ಗ್ರೇನ್ ಉಳಿತತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಬಹಳ ಕಷ್ಟಗಳಿದ್ದಾವೆ.